ಹಾಸನದ ಚೌಳಗೆರೆಯಲ್ಲಿ ಟೋಲ್ ಸಂಗ್ರಹಕ್ಕೆ ತಾತ್ಕಾಲಿಕ ತಡೆಯನ್ನ ಒಡ್ಲಾಯಿತು. NH75 ಹಾಸನ ಬೈರಾಪುರ ಬಳಿ ಚೌಳಗೆರೆಯಲ್ಲಿ ಟೋಲ್ ಸಂಗ್ರಹಕ್ಕೆ ತಾತ್ಕಾಲಿಕ ತಡೆಯನ್ನ ನೀಡಿದ ಹಾಸನ ಡಿಸಿ ಸತ್ಯಭಾಮ ಅವರು ಟೋಲ್ ಸಂಗ್ರಹಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಿದ್ರು. ಕನ್ನಡಪರ ಸಂಘಟನೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಜಿಲ್ಲಾಧಿಕಾರಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ನೋಡಿ, ಇದು ಹಾಸನದಲ್ಲಿ ನಡೆದಿರುವಂತಹ ಘಟನೆ. ಇದು ನಿನ್ನೆ ಹಾಸನ ಆಲೂರು ಚೌಳಗೆರೆ ಟೋಲ್ ವಿರೋಧಿಸಿ ತೀವ್ರ ಪ್ರತಿಭಟನೆಯನ್ನ ನಡೆಸಲಾಯಿತು. ಕನ್ನಡಪರ ಸಂಘಟನೆಗಳು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ನಡೆಸಿದ್ರು. NH ಎನ್ನುವಂಥದ್ದು NH75 ಇದು ಹಾಸನದಿಂದ ಮಂಗಳೂರಿಗೆ ಸಂಪರ್ಕ ಮಾಡುವಂತ ರಾಷ್ಟ್ರೀಯ ಹೆದ್ದಾರಿ ಇದು. ಆದ್ರೆ ಇದು ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿ ಇನ್ನು ಕೆಲಸ ಅಪೂರ್ಣಗೊಂಡಿದೆ. ಹೀಗಿರುವಾಗಲೇ ನೀವು ಟೋಲ್ ಸಂಗ್ರಹ ಮಾಡ್ಕೊಂಡು ಹೋದ್ರೆ ಏನ್ ಕತೆ ಸ್ವಾಮಿ ಅಂತ ಹೇಳ್ಕೊಂಡು ಪ್ರತಿಭಟನಾಕಾರರು ಈ ಹೈವೇ ಪ್ರಾಧಿಕಾರದ ವಿರುದ್ಧ, ಆ ಹೈವೇ ಪ್ರಾಧಿಕಾರದ ಈ ನಡೆಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅಂತೂ ಇಂತೂ ಕಡೆಗೆ DC ಅವರು ಒಂದ್ ಲೆಕ್ಕದಲ್ಲಿ ಸುಖಾಂತ್ಯವನ್ನ ಹಾಡಿದ್ರು ಅಂತಾನೆ ಹೇಳ್ಬಹುದು. ಈಗ ತಾತ್ಕಾಲಿಕ ತಡೆಯನ್ನ ಕೊಡ್ಲಾಯ್ತು. ಏನ್ ಟೋಲ್ ಮಾಡ್ಕೊಂಡು ಸುಖ ಸುಮ್ನೆ ಬಂದ್ ಹೋಗ್ತಾರ ಹತ್ರಲ್ಲ ದುಡ್ಡು ಮಾಡ್ತಾ ಇರೋದಾ? ಅದಕ್ಕೆ ಒಂದಿಷ್ಟು ಪ್ರೊಸೆಸ್ ಅಂತ ಇರುತ್ತೆ. ಅಲ್ಲಿ ರೋಡ್ ಚೆನ್ನಾಗಿ ಮಾಡಬೇಕು. ಕಂಪ್ಲೀಟ್ ಆಗೋವರೆಗೂ ನೀವು ಟೋಲ್ನ ಪ್ರಾರಂಭ ಮಾಡಬಾರ್ದು ಅಂತಂದ್ಬಿಟ್ಟು ನಾನು ಒಂದು ದಾಖಲೆ ಬರೆದಿದ್ದೀನಿ. ಆಮೇಲೆ PD ಅವರು ಬಂದಾಗ್ಲೂ ಹೇಳಾಗಿದೆ. ಅವರು ಕೂಡ ಹೇಳಿದ್ರು, ಅವರ ಕನ್ಸ್ಟೆಂಟ್ ಏನು ಅಂತಂದ್ಬಿಟ್ಟು ಹೇಳಿದ್ರು. ಇವಾಗ ಒಂದು ಅಗ್ರಿಮೆಂಟ್ ಕಾಪಿ ನಾವು ನೋಡೋಣ. ಆ ಅಗ್ರಿಮೆಂಟ್ ಇದರಲ್ಲಿ ಏನೇನು ಮೆನ್ಷನ್ ಆಗಿದೆ ಅಂತಂದ್ಬಿಟ್ಟು ಇವನ್ ಕನ್ಸೆಷನರು, PD ಅವರು, ನಾವು SP ಎಲ್ಲ ನಾವು ವೆರಿಫೈ ಮಾಡ್ತೀವಿ. ವೆರಿಫೈ ಮಾಡಿದ್ಮೇಲೆ ಆಮೇಲೆ ನಾವು ನಮ್ಮ ನಿರ್ಧಾರವನ್ನು ಹೇಳ್ತೀವಿ. ಆನಂತರ ನೀವು ಟೋಲ್ನ ಯಾವುದೇ ಕಾರಣಕ್ಕೂ ರಸ್ತೆ ಪೂರ್ಣಗೊಳಿಸಲೇ ಟೋಲ್ನ ಮಾಡಲ್ಲ ಅಂತ ಹೇಳ್ಬಿಟ್ಟು ನಮಗೆ ಇವತ್ತು ಜಿಲ್ಲಾ ಆಡಳಿತದಿಂದ DC ಮೇಡಮ್ ಹೇಳಿದ್ದಾರೆ. ಹಾಗಾಗಿ ನಾವು ಮತ್ತೆ ಪ್ರತಿಭಟನೆ ಮುಂದುವರಿಸಬೇಕು ಅಂತ ಇದ್ವು. ಪ್ರತಿಭಟನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ನಮಗೆ ಹೋರಾಟಕ್ಕೆ ಜಯ ಸಂದಿದೆ. ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ರಸ್ತೆ ಏನು ಶಾಂತಿಗ್ರಾಮದಿಂದ ಮಾರ್ನಳ್ಳಿ ತನಕ ಏನಿತ್ತು ಈ ಟೋಲ್ನ ಮಾಡೋಂಗಿಲ್ಲ. ಸಾರ್ವಜನಿಕರಿಗೆ ಅಂತಂತಂದರೆ ಆ ಟೋಲನ್ನು ಏನು ವಸೂಲಿ ಮಾಡ್ತಾಯಿದ್ರು, ಸ್ಥಳೀಯರಿಗೆ ಅಂತಲ್ಲ, ಯಾರು ಕಟ್ಟಂಗೆ ಇಲ್ಲ. ಟೋಲ್ನ ಸ್ಟಾಪ್ ಆಗಿದೆ. ಯಾಕೆ ಅಂತಂತಂದರೆ ಅವರು ಅರ್ಧಂಬರ್ಧ ಕೆಲಸ ಮಾಡಿ ಕೆಲವು ಕಡೆ ಎಲ್ಲ ಮಣ್ಣು ಕುಸಿತದೆ, ಬೆಟ್ಟಗಳು ಕುಸಿತದೆ. ಅವರು ಅವಾಗ ನಮ್ಮ ಆಲೂರು ತಾಲೂಕಿನ ಚೌಳಗೆರೆ ಗ್ರಾಮದಲ್ಲಿ ಏನು ನ್ಯಾಷನಲ್ ಹೈವೇನರು ಒಂದು ಟೋಲ್ ಮಾಡಿದ್ದಾರೆ, ಟೋಲ್ ಕಲೆಕ್ಟ್ ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಇದು ಗೊತ್ತಾಗಿ ನಮ್ಮ ಆಲೂರು ತಾಲೂಕಿನ ಎಲ್ಲ ಜನಪರ ಸಂಘಟನೆ ತುಂಬ ಸಕ್ರಿಯವಾಗಿ ಎಲ್ಲ ಮುಖಂಡರು ಎಲ್ಲ ಸೇರಿ ಅದನ್ನು ನಿಲ್ಲಿಸಬೇಕು, ಕಲೆಕ್ಟ್ ಮಾಡಬಾರ್ದು ಅಂತ ಹೋರಾಟ ಮಾಡಿದ್ದಾರೆ. ಅದರ ಫಲವಾಗಿ ಮೊನ್ನೆ ಜಿಲ್ಲಾಧಿಕಾರಿಯನ್ನು ಇವತ್ತು ಎಲ್ಲರೂ ಕೂಡ ಸಭೆ ಕರೆದಿದ್ದರು. ನಾನಾಗಿ ಹೋಗಿದ್ದೆ ಈ ಸಭೆಗೆ. ಅವರು ಒಂದು ಭರವಸೆ ಕೊಟ್ಟಿದ್ದಾರೆ ಮತ್ತು ಆದೇಶ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೆ ಮಾರ್ನಹಳ್ಳಿವರೆಗೆ ಈಗೇನು ಮಂಜೂರಾಗಿದೆ ರಸ್ತೆ ಪೂರ್ಣ ಆಗುವವರೆಗೆ ಎಲ್ಲ ರೀತಿಯ ಅಡೆತಡೆಗಳು ಕೂಡ ನಿಲ್ಲೋದ್ರವರೆಗೆ ಹಾಸನದ ಚೌಳಗೆರೆಯಲ್ಲಿ ಟೋಲ್ ಸಂಗ್ರಹಕ್ಕೆ ತಾತ್ಕಾಲಿಕ ತಡೆಯನ್ನ ಒಡ್ಲಾಯಿತು. NH75 ಹಾಸನ ಬೈರಾಪುರ ಬಳಿ ಚೌಳಗೆರೆಯಲ್ಲಿ ಟೋಲ್ ಸಂಗ್ರಹಕ್ಕೆ ತಾತ್ಕಾಲಿಕ ತಡೆಯನ್ನ ನೀಡಿದ ಹಾಸನ DC ಸತ್ಯಭಾಮ ಅವರು ಟೋಲ್ ಸಂಗ್ರಹಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಿದ್ರು. ಕನ್ನಡಪರ ಸಂಘಟನೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಜಿಲ್ಲಾಧಿಕಾರಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ನೋಡಿ, ಇದು ಹಾಸನದಲ್ಲಿ ನಡೆದಿರುವಂತಹ ಘಟನೆ. ಇದು ನಿನ್ನೆ ಹಾಸನ ಆಲೂರು ಚೌಳಗೆರೆ ಟೋಲ್ ವಿರೋಧಿಸಿ ತೀವ್ರ ಪ್ರತಿಭಟನೆಯನ್ನ ನಡೆಸಲಾಯಿತು. ಕನ್ನಡಪರ ಸಂಘಟನೆಗಳು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ನಡೆಸಿದ್ರು. NH ಎನ್ನುವಂಥದ್ದು NH75 ಇದು ಹಾಸನದಿಂದ ಮಂಗಳೂರಿಗೆ ಸಂಪರ್ಕ ಮಾಡುವಂತ ರಾಷ್ಟ್ರೀಯ ಹೆದ್ದಾರಿ ಇದು. ಆದ್ರೆ ಇದು ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿ ಇನ್ನು ಕೆಲಸ ಅಪೂರ್ಣಗೊಂಡಿದೆ. ಹೀಗಿರುವಾಗಲೇ ನೀವು ಟೋಲ್ ಸಂಗ್ರಹ ಮಾಡ್ಕೊಂಡು ಹೋದ್ರೆ ಏನ್ ಕತೆ ಸ್ವಾಮಿ ಅಂತ ಹೇಳ್ಕೊಂಡು ಪ್ರತಿಭಟನಾಕಾರರು ಈ ಹೈವೇ ಪ್ರಾಧಿಕಾರದ ವಿರುದ್ಧ, ಆ ಹೈವೇ ಪ್ರಾಧಿಕಾರದ ಈ ನಡೆಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅಂತೂ ಇಂತೂ ಕಡೆಗೆ DC ಅವರು ಒಂದ್ ಲೆಕ್ಕದಲ್ಲಿ ಸುಖಾಂತ್ಯವನ್ನ ಹಾಡಿದ್ರು ಅಂತಾನೆ ಹೇಳ್ಬಹುದು. ಈಗ ತಾತ್ಕಾಲಿಕ ತಡೆಯನ್ನ ಕೊಡ್ಲಾಯ್ತು. ಏನ್ ಟೋಲ್ ಮಾಡ್ಕೊಂಡು ಸುಖ ಸುಮ್ನೆ ಬಂದ್ ಹೋಗ್ತಾರ ಹತ್ರಲ್ಲ ದುಡ್ಡು ಮಾಡ್ತಾ ಇರೋದಾ? ಅದಕ್ಕೆ ಒಂದಿಷ್ಟು ಪ್ರೊಸೆಸ್ ಅಂತ ಇರುತ್ತೆ. ಅಲ್ಲಿ ರೋಡ್ ಚೆನ್ನಾಗಿ ಮಾಡಬೇಕು. ಕಂಪ್ಲೀಟ್ ಆಗೋವರೆಗೂ ನೀವು ಟೋಲ್ನ ಪ್ರಾರಂಭ ಮಾಡಬಾರ್ದು ಅಂತಂದ್ಬಿಟ್ಟು ನಾನು ಒಂದು ದಾಖಲೆ ಬರೆದಿದ್ದೀನಿ. ಆಮೇಲೆ PD ಅವರು ಬಂದಾಗ್ಲೂ ಹೇಳಾಗಿದೆ. ಅವರು ಕೂಡ ಹೇಳಿದ್ರು, ಅವರ ಕನ್ಸ್ಟೆಂಟ್ ಏನು ಅಂತಂದ್ಬಿಟ್ಟು ಹೇಳಿದ್ರು. ಇವಾಗ ಒಂದು ಅಗ್ರಿಮೆಂಟ್ ಕಾಪಿ ನಾವು ನೋಡೋಣ. ಆ ಅಗ್ರಿಮೆಂಟ್ ಇದರಲ್ಲಿ ಏನೇನು ಮೆನ್ಷನ್ ಆಗಿದೆ ಅಂತಂದ್ಬಿಟ್ಟು ಇವನ್ ಕನ್ಸೆಷನರು, PD ಅವರು, ನಾವು SP ಎಲ್ಲ ನಾವು ವೆರಿಫೈ ಮಾಡ್ತೀವಿ.
ವೆರಿಫೈ ಮಾಡಿದ್ಮೇಲೆ ಆಮೇಲೆ ನಾವು ನಮ್ಮ ನಿರ್ಧಾರವನ್ನು ಹೇಳ್ತೀವಿ. ಆನಂತರ ನೀವು ಅದಕ್ಕೆ ಇದು ಮಾಡಿ. ಟೋಲ್ನ ಯಾವುದೇ ಕಾರಣಕ್ಕೂ ರಸ್ತೆ ಪೂರ್ಣಗೊಳಿಸಲೇ ಟೋಲ್ನ ಮಾಡಲ್ಲ ಅಂತ ಹೇಳ್ಬಿಟ್ಟು ನಮಗೆ ಇವತ್ತು ಜಿಲ್ಲಾ ಆಡಳಿತದಿಂದ DC ಮೇಡಮ್ ಹೇಳಿದ್ದಾರೆ. ಹಾಗಾಗಿ ನಾವು ಮತ್ತೆ ಪ್ರತಿಭಟನೆ ಮುಂದುವರಿಸಬೇಕು ಅಂತ ಇದ್ವು. ಪ್ರತಿಭಟನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ನಮಗೆ ಹೋರಾಟಕ್ಕೆ ಜಯ ಸಂದಿದೆ. ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ರಸ್ತೆ ಏನು ಶಾಂತಿಗ್ರಾಮದಿಂದ ಮಾರ್ನಳ್ಳಿ ತನಕ ಏನಿತ್ತು ಈ ಟೋಲ್ನ ಮಾಡೋಂಗಿಲ್ಲ. ಸಾರ್ವಜನಿಕರಿಗೆ ಅಂತಂತಂದರೆ ಆ ಟೋಲನ್ನು ಏನು ವಸೂಲಿ ಮಾಡ್ತಾಯಿದ್ರು ಸ್ಥಳೀಯರಿಗೆ ಅಂತಲ್ಲ ಯಾರು ಕಟ್ಟಂಗೆ ಇಲ್ಲ. ಟೋಲ್ನ ಸ್ಟಾಪ್ ಆಗಿದೆ. ಯಾಕೆ ಅಂತಂತಂದರೆ ಅವರು ಅರ್ಧಂಬರ್ಧ ಕೆಲಸ ಮಾಡಿ ಕೆಲವು ಕಡೆ ಎಲ್ಲ ಮಣ್ಣು ಕುಸಿತದೆ, ಬೆಟ್ಟಗಳು ಕುಸಿತದೆ. ಅವರು ಅವಾಗ ನಮ್ಮ ಆಲೂರು ತಾಲೂಕಿನ ಚೋಳಗೆರೆ ಗ್ರಾಮದಲ್ಲಿ ಏನು ನ್ಯಾಷನಲ್ ಹೈವೇನರು ಒಂದು ಟೋಲ್ ಮಾಡಿದ್ದಾರೆ, ಟೋಲ್ ಕಲೆಕ್ಟ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಇದು ಗೊತ್ತಾಗಿ ನಮ್ಮ ಆಲೂರು ತಾಲೂಕಿನ ಎಲ್ಲ ಜನಪರ ಸಂಘಟನೆಗಳು ತುಂಬ ಸಕ್ರಿಯವಾಗಿ ಎಲ್ಲ ಮುಖಂಡರು ಎಲ್ಲ ಸೇರಿ ಅದನ್ನು ನಿಲ್ಲಿಸಬೇಕು, ಕಲೆಕ್ಟ್ ಮಾಡಬಾರ್ದು ಅಂತ ಹೋರಾಟ ಮಾಡಿದ್ದಾರೆ. ಅದರ ಫಲವಾಗಿ ಮೊನ್ನೆ ಜಿಲ್ಲಾಧಿಕಾರಿ ಮತ್ತು ಎಲ್ಲರೂ ಕೂಡ ಸಭೆ ಕರೆದಿದ್ದು ನಾನಾಗಿ ಹೋಗಿದ್ದೆ ಸಭೆಗೆ. ಅವರು ಒಂದು ಭರವಸೆ ಕೊಟ್ಟಿದ್ದಾರೆ ಮತ್ತು ಆದೇಶ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೆ ಮಾರ್ನಹಳ್ಳಿವರೆಗೆ ಈಗೇನು ಮಂಜೂರಾಗಿದೆ ರಸ್ತೆ ಪೂರ್ಣ ಆಗುವವರೆಗೆ ಎಲ್ಲ ರೀತಿಯ ಅಡೆತಡೆಗಳು ಕೂಡ ನಿಲ್ಲೋದ್ರವರೆಗೆ ಇನ್ನು ಹಾಸನದ ಚೌಳಗೆರೆಯಲ್ಲಿ ಟೋಲ್ ಸಂಗ್ರಹಕ್ಕೆ ತಾತ್ಕಾಲಿಕ ತಡೆಯನ್ನ ಒಡ್ಲಾಯಿತು. NH 75 ಹಾಸನ ಬೈರಾಪುರ ಬಳಿ ಚೌಳಗೆರೆಯಲ್ಲಿ ಟೋಲ್ ಸಂಗ್ರಹಕ್ಕೆ ತಾತ್ಕಾಲಿಕ ತಡೆಯನ್ನ ನೀಡಿದ ಹಾಸನ DC ಸತ್ಯಭಾಮ ಅವರು ಟೋಲ್ ಸಂಗ್ರಹಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಿದ್ರು. ಕನ್ನಡ ಪರ ಸಂಘಟನೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಜಿಲ್ಲಾಧಿಕಾರಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ನೋಡಿ, ಇದು ಹಾಸನದಲ್ಲಿ ನಡೆದಿರುವಂತಹ ಘಟನೆ. ಇದು ನಿನ್ನೆ ಹಾಸನ ಆಲೂರು ಚೌಳಗೆರೆ ಟೋಲ್ ವಿರೋಧಿಸಿ ತೀವ್ರ ಪ್ರತಿಭಟನೆಯನ್ನ ನಡೆಸಲಾಯಿತು. ಕನ್ನಡ ಪರ ಸಂಘಟನೆಗಳು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ನಡೆಸಿದ್ರು. NH ಎನ್ನುವಂಥದ್ದು NH 75 ಇದು ಹಾಸನದಿಂದ ಮಂಗಳೂರಿಗೆ ಸಂಪರ್ಕ ಮಾಡುವಂತ ರಾಷ್ಟ್ರೀಯ ಹೆದ್ದಾರಿ ಇದು. ಆದರೆ ಇದು ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿ ಇನ್ನು ಕೆಲಸ ಅಪೂರ್ಣಗೊಂಡಿದೆ. ಹೀಗಿರುವಾಗಲೇ ನೀವು ಟೋಲ್ ಸಂಗ್ರಹ ಮಾಡ್ಕೊಂಡು ಹೋದ್ರೆ ಏನ್ ಕತೆ ಸ್ವಾಮಿ ಅಂತ ಹೇಳ್ಕೊಂಡು ಪ್ರತಿಭಟನಾಕಾರರು ಈ ಹೈವೇ ಪ್ರಾಧಿಕಾರದ ವಿರುದ್ಧ, ಆ ಹೈವೇ ಪ್ರಾಧಿಕಾರದ ಈ ನಡೆಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅಂತೂ ಇಂತೂ ಕಡೆಗೆ DC ಅವರು ಒಂದ್ ಲೆಕ್ಕದಲ್ಲಿ ಸುಖಾಂತ್ಯವನ್ನ ಹಾಡಿದ್ರು ಅಂತಾನೆ ಹೇಳ್ಬಹುದು. ಈಗ ತಾತ್ಕಾಲಿಕ ತಡೆಯನ್ನ ಕೊಡ್ಲಾಯ್ತು. ಏನ್ ಟೋಲ್ ಮಾಡ್ಕೊಂಡು ಸುಖ ಸುಮ್ಮನೆ ಬಂದ್ ಹೋಗ್ತಾರ ಹತ್ರಲ್ಲ ದುಡ್ಡು ಮಾಡ್ತಾ ಇರೋದಾ? ಅದಕ್ಕೆ ಒಂದಿಷ್ಟು ಪ್ರೊಸೆಸ್ ಅಂತ ಇರುತ್ತೆ. ಅಲ್ಲಿ ರೋಡ್ ಚೆನ್ನಾಗಿ ಮಾಡಬೇಕು. ಕಂಪ್ಲೀಟ್ ಆಗೋವರೆಗೂ ನೀವು ಟೋಲ್ನ ಪ್ರಾರಂಭ ಮಾಡಬಾರ್ದು ಅಂತಂದ್ಬಿಟ್ಟು ನಾನು ಒಂದು ದಾಖಲೆ ಬರೆದಿದ್ದೀನಿ. ಆಮೇಲೆ PD ಅವರು ಬಂದಾಗ್ಲೂ ಹೇಳಾಗಿದೆ. ಅವರೂ ಕೂಡ ಹೇಳಿದ್ರು, ಅವರ ಕನ್ಸ್ಟೆಂಟ್ ಏನು ಅಂತಂದ್ಬಿಟ್ಟು ಹೇಳಿದ್ರು. ಇವಾಗ ಒಂದು ಅಗ್ರಿಮೆಂಟ್ ಕಾಪಿ ನಾವು ನೋಡೋಣ. ಆ ಅಗ್ರಿಮೆಂಟ್ ಇದರಲ್ಲಿ ಏನೇನು ಮೆನ್ಷನ್ ಆಗಿದೆ ಅಂತಂದ್ಬಿಟ್ಟು ಇವತ್ತು ಕನ್ಸೆಷನರು, PD ಅವರು, ನಾವು SP ಎಲ್ಲ ನಾವು ವೆರಿಫೈ ಮಾಡ್ತೀವಿ. ವೆರಿಫೈ ಮಾಡಿದ್ಮೇಲೆ ಆಮೇಲೆ ನಾವು ನಮ್ಮ ನಿರ್ಧಾರವನ್ನು ಹೇಳ್ತೀವಿ. ಆನಂತರ ನೀವು ಅದಕ್ಕೆ ಟೋಲ್ನ ಯಾವುದೇ ಕಾರಣಕ್ಕೂ